ಪೇಪರ್ಗಳನ್ನ ಓದೋದ್ರೊಳಗೆ ಇಷ್ಟು ಬಿಸಿ ಆಗ್ತಾರೆ ಅಂದ್ರೆ ಸಿಸೆಟ್ ಲಾಸ್ಟ್ 1 ಮಂತ್ ಒಳಗೆ ಆರಾಮ್ ಮಾಡ್ತೇನೆ. ಯಾವ್ದಾರ ಇಂಪಾರ್ಟೆಂಟ್ ಟಾಪಿಕ್ಸ್ ನ ತಗೋತೇನೆ, ಒಂದೆರಡು ಯೂಟ್ಯೂಬ್ ವಿಡಿಯೋಸ್ ನೋಡ್ತೇನೆ, ಪ್ರಾಕ್ಟೀಸ್ ಮಾಡ್ತೇನೆ, ಹೋಗ್ತೇನೆ. ನೋ, ಅದು ವರ್ಕ್ ಆಗತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗ ಸಿಸ್ಯಾಟ್ ಬಗ್ಗೆ ಮಾತಾಡೋಣ. ಎಸ್, ಸಿಸ್ಯಾಟ್ದೊಂದು ಭಯ ಜಾಸ್ತಿನ ಅದ. ಸೊ ಹಿಂಗಾಗಿ ಸಿಸ್ಯಾಟ್ ನ ಯಾವ ತರ ಟ್ಯಾಕಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. 2026 ಸಿಸ್ಯಾಟ್ ಬಗ್ಗೆ ಈ ವಿಡಿಯೋ ಅದ. ಅಂಡ್ ವಿಡಿಯೋಸ್ ಇಂಪಾರ್ಟೆಂಟ್ ಅನ್ಸಾತಿದ್ದು, ಯೂಸ್ಫುಲ್ ಅನ್ಸಾತಿತ್ತು ಅಂದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಜೊತೆಗೆ ಏನೇ ಟಾಪಿಕ್ಸ್ ಬಗ್ಗೆ ಕನ್ಫ್ಯೂಷನ್ ಇದ್ರ, ಪುಸ್ತಕಗಳಾಗಿರ್ಬೋದು, ಸ್ಟ್ರಾಟಜಿ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಏನಾರ ಡೌಟ್ಸ್ ಇದ್ರ ಕಮೆಂಟ್ ಕೂಡ ಮಾಡ್ರಿ. ಅಂಡ್ ಇವಾಗ ಸಿಸ್ಯಾಟ್ ಬಗ್ಗೆ ಮಾತಾಡೋಣ. ಎವ್ರಿ ಇಯರ್ ಸಿಸ್ಯಾಟ್ ಪೇಪರ್ ಟಫ್ ಆಗ್ತಾ ಹೋಗತೈತಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನ ಕೆಲವು ವಿದ್ಯಾರ್ಥಿಗಳದ ಮೈಂಡ್ ಸೆಟ್ ಹೆಂಗೈತಂತಂದ್ರ, ಸಿಸ್ಯಾಟ್ ಇದು ಕ್ವಾಲಿಫೈಯಿಂಗ್ ಪೇಪರ್ ಐತಿ, ಬರೀ 27 ಕ್ವಶನ್ ಸಾಲ್ವ್ ಮಾಡ್ರೆ ಸಾಕು, ನನಗ 27 ಹೆಂಗೋ ಮಾಡ್ಬಿಡ್ತೇನೆ, ನಾನು ಹೆಂಗೋ ಒಂದ್ ಗೆಸ್ ಮಾಡ್ತಾನೋ ಅಥವಾ ಒಂದೆರಡು ಸೆಕ್ಷನ್ ನ ಫಾಲೋ ಮಾಡ್ತೇನೆ, ಒಂದೆಷ್ಟು ಸ್ಕಿಪ್ ಮಾಡ್ತೇನೆ, ಸೊ ಸಿಸ್ಯಾಟ್ ಆಗ್ಬಿಡ್ತೈತಿ ಅನ್ನೋ ಒಂದು ನೆಗ್ಲಿಜೆನ್ಸಿ ಆಗಿರ್ಬೋದು. ಅಂಡ್ ಸೀರಿಯಸ್ ಆಗಿ ತಗೊಳತಿಲ್ಲ ಸಿಸ್ಯಾಟ್ ನ. ಬಟ್ ಸಿಸ್ಯಾಟ್ ಕೂಡ GS ಪೇಪರ್ ದಷ್ಟನ ಈಕ್ವಲಿ ಇಂಪಾರ್ಟೆಂಟ್ ಐತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಅಷ್ಟೇ ನೀವು UPSC ಪ್ರಿಲಿಮಿನರಿ ಪರೀಕ್ಷೆನ ಕ್ಲಿಯರ್ ಮಾಡ್ಬೋದೇ ವಿನ ಹಂಗ ಸುಮ್ಮ ಲೇಸಿನೆಸ್ ಒಳಗ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ GS ಪಾಸ್ ಆದ್ರೂ ಸಿಸ್ಯಾಟ್ ಫೇಲ್ ಆದ್ರಿ ಅಂತಂದ್ರ ಪ್ರಿಲಿಮ್ಸ್ ಹೋಗ್ತೈತಿ. ಇನ್ ದ ಸೆನ್ಸ್ ಪೂರ್ತಿ 1 ವರ್ಷ ನಿಮ್ದ ವೇಸ್ಟ್ ಆಗ್ತದ. ಸೊ ಓಕೆ, ಇವಾಗ ಕೆಲವೊಂದಷ್ಟು ವಿದ್ಯಾರ್ಥಿಗಳದ್ದು ಇನ್ನೊಂದು ಮೈಂಡ್ ಸೆಟ್ ಇರ್ತೈತಿ. ಏನಂತಂದ್ರ ಒಂದಷ್ಟು ಟಾಪಿಕ್ ಅಷ್ಟನ ಇಂಪಾರ್ಟೆಂಟ್, ಒಂದಷ್ಟು ಟಾಪಿಕ್ ಅಷ್ಟು ತಗೋತೀನಿ, ಅವನಷ್ಟು ಪ್ರಾಕ್ಟೀಸ್ ಮಾಡ್ತೇನೆ, ಹೋಗಿ ಎಕ್ಸಾಮ್ ಬರೀತೇನೆ. ಅಥವಾ ಒಂದಷ್ಟು ಕಾಂಪ್ರಹೆನ್ಷನ್ ಅಷ್ಟ ಮಾಡ್ತೇನೆ, ರೀಸನಿಂಗ್ ಅಷ್ಟ ಮಾಡ್ತೇನೆ, ಆಪ್ಟಿಟ್ಯೂಡ್ ಪೂರಾನ ಇಗ್ನೋರ್ ಮಾಡ್ಬಿಡ್ತೇನೆ, ಪರೀಕ್ಷೆನ ಬರೀತೇನೆ. ಸೊ ಈ ತರ ಬರೀ ತೀರಾ ಒಂದು ಕೆಲವಷ್ಟಷ್ಟ ಒಂದ್ 4-5 ಯಾವ್ದೋ ಲೆಸನ್ ಮಾಡ್ತೇನೆ, ಪಾಸ್ ಆಗ್ತೇನೆ ಅನ್ನೋ ತರ ಇವಾಗ ಸಿಸ್ಯಾಟ ಉಳ್ದಿಲ್ಲ. ಸೊ ಎಲ್ಲೆಲ್ಲಿ ನೀವು ತಪ್ಪು ಮಾಡತ್ತೀರಿ ಅಂಡ್ ಯಾವ ತರ ಮಾಡ್ಬೇಕು ಅಂತ ನಾನು ಈ ಒಂದು ವಿಡಿಯೋದಾಗ ಪರ್ಟಿಕ್ಯುಲರ್ಲಿ ಮಾತಾಡ್ಲಿಕ್ಕತ್ತೇನಿ. ಇಲ್ಲಿ ಯಾವುದೇ ರೀತಿ ಒಂದು ಪುಸ್ತಕಗಳ ಬಗ್ಗೆ ಆಗಿರ್ಬೋದು, ಅದರ್ ಥಿಂಗ್ಸ್ ಬಗ್ಗೆ ಏನ್ ಮಾತಾಡಕತ್ತಿಲ್ಲ. ಇನ್ನೊಂದು ಪಾಯಿಂಟ್ ಏನಂತಂದ್ರ, GS ಕಟ್ ಆಫ್ ಸಮ್ವೇರ್ ಕಡಿಮೆ ಆಗ್ತಿರ್ತದ. ಇವಾಗ ಏನಾರ ಎಕ್ಸಾಮ್ ಬಹಳ ಟಫ್ ಆಯ್ತು ಅಂತಂದಾಗ ಏನಾಗ್ತೈತಿ, ಕೆಲವೊಮ್ಮೆ 65ಕ್ಕೂ ಬರ್ಬೋದು, 75ಕ್ಕೂ ಬರ್ತದ. ಪೇಪರ್ ಈಸಿ ಇತ್ತಂದ್ರೆ 95ಕ್ಕೂ ಹೋಗ್ತದ, 100ಕ್ಕೂ ಹೋಗ್ತದ. ಬಟ್ ಸಿಸ್ಯಾಟ್ ಕಟ್ ಆಫ್ ಏನೈತ್ಲ ಅದು ಸೇಮ ಇರ್ತದ. ಸೊ ಅದನ್ನ ನೀವು ಮೈಂಡ್ ಒಳಗೆ ಇಟ್ಕೋಬೇಕು, ಅದು ಈಕ್ವಲಿ ಇಂಪಾರ್ಟೆಂಟ್ ಐತಂತ. ಇನ್ನ 80 ಕ್ವಶನ್ ಇರ್ತಾವ ಸಿಸ್ಯಾಟ್ ಒಳಗ. ಅದ್ರಾಗ 35ರಿಂದ 40 ಕ್ವಶನ್ಸ್ ಗಳನ್ನ ಕರೆಕ್ಟ್ ಮಾಡ್ಲೇಬೇಕು ನಾನು. ನಿಮ್ ಮೈಂಡ್ ಒಳಗ್ ಬರೀ 27 ಕ್ವಶನ್, ಎಸ್ 27 ಕ್ವಶನ್ ನ ನೀವು ಕರೆಕ್ಟ್ ಮಾಡಿದ್ರಿ ಅಂತಂದ್ರೆ ಸಿಸ್ಯಾಟ್ ಕ್ಲಿಯರ್ ಮಾಡ್ತೀರಿ, ಇಲ್ಲ ಅನ್ನತಿಲ್ಲ. ಬಟ್ 27 ಅಷ್ಟ ಮೈಂಡ್ ಒಳಗೆ ಇಟ್ಕೊಂಡಾಗ ಅಪ್ಪಿ ತಪ್ಪಿ ಏನೋ ಒಂದ್ 4-5 ಕ್ವಶನ್ ಬರೀ ಒಂದ ಕ್ವಶನ್ ತಪ್ಪು ಮಾಡಿದ್ರಿ ಅಂದ್ರೂ ಕೂಡ ನೀವು ಕ್ವಾಲಿಫೈಯಿಂಗ್ ಆಗಂಗಿಲ್ಲ. ಸೊ ಇವಾಗ ಏನ್ ಮಾಡ್ಬೇಕು ನೀವು ಅಂತಂದ್ರ 35ರಿಂದ 40 ಕ್ವಶನ್ ನಾನು ಕರೆಕ್ಟ್ ಆಗ್ಬೇಕು. 80 ಕ್ವಶನ್ ಇರ್ತಾವ ಕ್ವಶನ್ ಪೇಪರ್ ಒಳಗ, 35ರಿಂದ 40 ಎನಿ ಕಂಡೀಷನ್ ನಾ ಸಾಲ್ವ್ ಮಾಡ್ಲೇಬೇಕು. ಪಿಕ್ ಮಾಡ್ಬೇಕು, ಕ್ವಶನ್ ನ ಪಿಕ್ ಮಾಡೋದು ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ 35 to 40 ಕ್ವಶನ್ ನ ಪಿಕ್ ಮಾಡ್ಬೇಕು ಅಂಡ್ ಕರೆಕ್ಟ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಇನ್ನು ಪ್ರತಿ ವರ್ಷ ಎಷ್ಟೆಷ್ಟು ಒಂದು ಕ್ವಶನ್ಸ್ ಬರ್ತಾವು ಅಂತ ಹೇಳಿ ಒಂದು ನೋಡೋದಾತಂದ್ರ, ರೀಸನಿಂಗ್ ಮೇಲೆ ಕ್ವಶನ್ಸ್ ಬರಾಕತ್ತಾವ 10ರಿಂದ 15 ಕ್ವಶನ್ಸ್ಗಳು. ರೀಸನಿಂಗ್ ಮೇಲೆ 10ರಿಂದ 15 ಕ್ವಶನ್ಸ್. ಆಪ್ಟಿಟ್ಯೂಡ್ ಮೇಲೆ ಜಾಸ್ತಿ ಬರ್ಲಿಕ್ಕತ್ತಾವ 35ರಿಂದ 40 ಕ್ವಶನ್ಸ್ಗಳು ಆಪ್ಟಿಟ್ಯೂಡ್. ಇನ್ನ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಇದು ಫಿಕ್ಸ್ ಇರ್ತದ, 27ರಿಂದ 30 ಕ್ವಶನ್ ಫಿಕ್ಸ್ ಇರ್ತಾವ. ಇಲ್ಲಿ ಅಗೈನ್ ಏನೊಂದು ಇಶ್ಯೂ ಆಗ್ಲಿಕ್ಕತ್ತೈತಂದ್ರ, ರೀಸನಿಂಗ್ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸಮ್ವೇರ್ ಈಸಿ ಆಗ್ತೈತಿ. ಮೊದ್ಲಿಂದಾನು ರೀಸನಿಂಗ್ ಈಸಿ ಆಗ್ತೈತಿ. ಬಟ್ ಇವಾಗ ಏನ್ ಮಾಡ್ಯಾರಂದ್ರ 10-15 ಕ್ವಶನ್ ಅಷ್ಟ ಬರತಾವು. ಫಸ್ಟ್ ಪಾಯಿಂಟ್, ಕಡಿಮೆ ಕ್ವಶನ್ ಬರತಾವು. ಸೆಕೆಂಡ್ ಪಾಯಿಂಟ್, ಆ ರೀಸನಿಂಗ್ ಕ್ವಶನ್ಗಳು ಕೂಡ ಸ್ವಲ್ಪ ಟಫ್ ಅದಾವ, ಡಿಫಿಕಲ್ಟ್ ಲೆವೆಲ್ ಒಳಗೆ ಇರೋದ್ರಿಂದ ಇಲ್ಲಿ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗ್ತದ. ಅಂಡ್ 3ರೊಳಗ ಯಾವುದೇ ಸೆಕ್ಷನ್ ನ ಕೂಡ ನೀವು ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ಈಗ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಆಪ್ಟಿಟ್ಯೂಡ್. ಇಲ್ಲಿ ಇನ್ನೊಂದು ಎಲ್ಲಿ ತಪ್ಪಾತೈತಿ ಅಂತಂದ್ರ, ಫಸ್ಟ್ ಪಾಯಿಂಟ್ ಏನಂತಂದ್ರ ಮ್ಯಾಥ್ಸ್ ಅಥವಾ ರೀಸನಿಂಗ್ ಆಗಿರ್ಬೋದು, ಆಪ್ಟಿಟ್ಯೂಡ್, ಇವನ್ ಸಿಸ್ಯಾಟ್ ಅನ್ನ ಇಷ್ಟ ಇಲ್ಲದೆ ಇರುವಂತ ವಿದ್ಯಾರ್ಥಿಗಳು ಇರ್ತಾರ, ಅಥವಾ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರುವಂತ ವಿದ್ಯಾರ್ಥಿಗಳು ಇರ್ತಾರ, ಅವರಿಂದ ಫೇಲ್ ಆಗತೈತಿ. ಸೆಕೆಂಡ್ ಪಾಯಿಂಟ್ ಏನಂತಂದ್ರ ಲೇಸಿನೆಸ್ ಆಗಿರ್ಬೋದು,
ಅಥವಾ ಇನ್ನು ಏಪ್ರಿಲ್ ಬರೋವರೆಗೂ ಆಲ್ಮೋಸ್ಟ್ ಯಾರು ಸಿಸ್ಯಾಟ್ ನ ಕೇರ ಮಾಡಂಗಿಲ್ಲ. ವರ್ಷ ಎಲ್ಲ ಬರೀ ಜಿಎಸ್ಒ ಓದೋದು, ಬರೀ ಪಾಲಿಟಿ ಓದಿದೆ, ಹಿಸ್ಟ್ರಿ ಓದಿದ್ನಿ, ಬರೀ ಎನ್ವೈರನ್ಮೆಂಟ್ ಓದಿದೆ, GS ಪೇಪರ್ಗಳನ್ನ ಓದೋದ್ರೊಳಗೆ ಇಷ್ಟು ಬಿಸಿ ಆಗ್ತಾರೆ ಅಂದ್ರೆ ಸಿಸ್ಯಾಟ್ ಲಾಸ್ಟ್ 1 ಮಂತ್ ಒಳಗೆ ಆರಾಮ್ ಮಾಡ್ತೇನೆ. ಯಾವ್ದಾರ ಇಂಪಾರ್ಟೆಂಟ್ ಟಾಪಿಕ್ಸ್ ನ ತಗೋತೇನೆ, ಒಂದೆರಡು ಯೂಟ್ಯೂಬ್ ವಿಡಿಯೋಸ್ ನೋಡ್ತೇನೆ, ಪ್ರಾಕ್ಟೀಸ್ ಮಾಡ್ತೇನೆ, ಹೋಗ್ತೇನೆ. ನೋ, ಅದು ವರ್ಕ್ ಆಗತ್ತಿಲ್ಲ. ಸೊ ಹಿಂಗಾಗಿ ನೀವೇನ್ ಮಾಡ್ಬೇಕಂತಂದ್ರ, ಒಂದು ಫಸ್ಟ್ ಪಾಯಿಂಟ್, 3 ಪಾಯಿಂಟ್ ಅದಾವಿಲ್ಲ ಇಂಪಾರ್ಟೆಂಟ್ ಪಾಯಿಂಟ್. ಫಸ್ಟ್ ಏನಂತಂದ್ರೆ, ನೀವು ಆ ಒಂದು ಯಾವುದೇ ಟಾಪಿಕ್ ಇರ್ಲಿ, ಒಂದು ನಂಬರ್ ಸಿಸ್ಟಮ್ ಅನ್ನ ಇರ್ಲಿ, ಅಥವಾ ಲಸ ಮಸಾನ ಆಗಿರ್ಬೋದು, ಅಥವಾ ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಲಿ, ಕಂಪೌಂಡ್ ಇಂಟ್ರೆಸ್ಟ್, ಏನಾರ ಒಂದು ಟಾಪಿಕ್ ತಗೋತಿರಲ್ಲ, ಅದನ್ನ ಫಸ್ಟ್ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಡ್ರಿ. ಅದಕ್ಕೊಂದು ಸೊಲ್ಯೂಷನ್ ಸ್ಟ್ರಕ್ಚರ್ಡ್ ವೈಸ್ ನಾ ಯಾವ ತರ ಈ ಒಂದು ಲೆಕ್ಕನ ಸಾಲ್ವ್ ಮಾಡಬೇಕು, ಸ್ಟೆಪ್ಸ್ ಆಗಿರ್ಬೋದು, ಅಥವಾ ಶಾರ್ಟ್ ಕಟ್ಸ್ ಆಗಿರ್ಬೋದು, ಫಾರ್ಮುಲಾಸ್ ಆಗಿರ್ಬೋದು, ಆ ಫಸ್ಟ್ ನೀವು ಆ ಒಂದು ಟಾಪಿಕ್ ದ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಡ್ರಿ. ಇನ್ನು ಸೆಕೆಂಡ್ ಪಾಯಿಂಟ್ ಏನ್ ಮಾಡ್ಬೇಕಂದ್ರೆ, ಒಂದ್ ಸಲ ನಿಮಗ ಒಂದು ಲೆಕ್ಕ ಕ್ಲಿಯರ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಬೇರೆ ಬೇರೆ ನಂಬರ್ಸ್ ನ ಹಾಕಿ, ಬೇರೆ ಬೇರೆ ಒಂದಷ್ಟು ಪ್ರಾಬ್ಲಮ್ಸ್ ನ ತಗೊಂಡ್ ಬಂದ ಸಾಲ್ವ್ ಮಾಡ್ರಿ. ಥರ್ಡ್ ಪಾಯಿಂಟ್ ಏನಂದ್ರ, PYQ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ರಿ. ದೆನ್ ಫೋರ್ತ್, ಟೆಸ್ಟ್ ಸೀರೀಸ್. ಈ 4 ಸ್ಟೆಪ್ಗಳನ್ನ ಏನಾದ್ರೂ ನೀವು ಪ್ರಾಪರ್ ಆಗಿ ಪ್ರತಿದಿನ ಬರೀ 1 ಅವರ್ ಕೊಡ್ರಿ ಸಾಕು. ಬಟ್ ಇನಿಷಿಯಲ್ ಟೈಮ್ ಇಂದ, ಯಾವಾಗ GS ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗಿಂದ ಎವ್ರಿ ಡೇ 1 ಅವರ್ ನೀವು ಕೊಡ್ತಾ ಬಂದ್ರಿ. ಅಂಡ್ ಈ 4 ಸ್ಟೆಪ್ಗಳನ್ನ, ಫಸ್ಟ್ ಸ್ಟೆಪ್ ಏನು, ಕಾನ್ಸೆಪ್ಟ್ ನ ಕ್ಲಿಯರು, ಸೆಕೆಂಡ್ ಪ್ರಾಕ್ಟೀಸು, ಥರ್ಡ್ PYQ, ಫೋರ್ತ್ ಟೆಸ್ಟ್ ಸೀರೀಸ್. ಇದನ್ನ 4 ನೀವು ಏನಾರ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಸಿಸ್ಯಾಟ್ ಕ್ಲಿಯರ್ ಆಗೇ ಆಗ್ತದ. ಇನ್ನೊಂದು ವಿಷಯ, ವಿದ್ಯಾರ್ಥಿಗಳು ಏನ್ ತಪ್ಪು ಮಾಡ್ತಾರಂದ್ರ, ರ್ಯಾಂಡಮ್ ಆಗಿ ಸಿಸ್ಯಾಟ್ ಒಂದಷ್ಟು ಲೆಸನ್ಗಳನ್ನ ತಗೊಳ್ಳೋದು. ಹೆಂಗಂದ್ರ ಕನೆಕ್ಟೇ ಇರಂಗಿಲ್ಲ, ಸ್ಟ್ರಕ್ಚರ್ಡ್ ಮೇಂಟೈನ್ ಮಾಡಂಗಿಲ್ಲ, ಹೆಂಗ್ ಬೇಕಂಗ ನಂಬರ್ ಸಿಸ್ಟಮ್ ಮಾಡೋಕ್ಕಿಂತ ಮೊದ್ಲನ ಹೋಗಿ ಬೇರೆ ಯಾವ್ದಾರ ಮುಂದಿನ ಲೆಸನ್ಗಳನ್ನ ಓದೋದು, ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಬರಂಗಿಲ್ಲ, ಸೀದಾ ಕಂಪೌಂಡ್ ಇಂಟ್ರೆಸ್ಟ್ ಹೋಗುದು. ಈ ತರ ಅನ್ಸ್ಟ್ರಕ್ಚರ್ಡ್ ವೇ ಒಳಗ ರ್ಯಾಂಡಮ್ ಆಗಿ ಯಾವ್ದೋ ಟಾಪಿಕ್ ನ ಎತ್ಕೊಳ್ಳೋದು, ಯಾವ್ದೋ ಟಾಪಿಕ್ ನ ಫಸ್ಟ್ ಮಾಡೋದು, ಆಮೇಲೆ ಇನ್ನೊಂದು ಟಾಪಿಕ್ ನ ಮಾಡಕತ್ರಿ ಅಂದ್ರ ಅವಾಗೂ ಕೂಡ ನಿಮಗ ಕನ್ಫ್ಯೂಷನ್ ಆಗೋ ಒಂದು ಸಾಧ್ಯತೆ ಇರ್ತೈತಿ. ನೀವ UPSC ಒಂದು ಜರ್ನಿ ಒಳಗ ಅದೇ ರೀ, ಅದು ಸಿಸ್ಯಾಟ್ ಆಗಿರ್ಬೋದು ಅಥವಾ GS ಆಗಿರ್ಬೋದು, ನೀವು ಒಂದು ಸ್ಟ್ರಕ್ಚರ್ಡ್ ವೇ ಒಳಗ ಒಂದು ಪ್ರಾಪರ್ ಆಗಿ ಕನ್ಸಿಸ್ಟೆನ್ಸಿ ಜೊತೆಗೆ ಡಿಸಿಪ್ಲಿನ್ ಆಗಿ ಮೂವ್ ಆದ್ರ ಅಷ್ಟ ನಿಮ್ಮ ಒಂದು ಸಿಲೆಬಸ್ ಕವರ್ ಆಗ್ತದ ಅಂಡ್ ಎಕ್ಸಾಮ್ ಕೂಡ ಕ್ಲಿಯರ್ ಆಗ್ತೈತಿ. ಸೊ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟ, ಟೈಮ್ ಮ್ಯಾನೇಜ್ಮೆಂಟ್ ಫಸ್ಟ್ ಥಿಂಗ್. ನಿಮ್ ಡ್ಯೂರಿಂಗ್ ದಿ ಪ್ರಿಪ್ರೇಷನ್, ಇಲ್ಲಿ ಪ್ರಿಪ್ರೇಷನ್ ಮಾಡೋ ಟೈಮ್ ಒಳಗೂ ವಿದ್ಯಾರ್ಥಿಗಳು ಸಿಸ್ಯಾಟ್ಗೆ ಕಡಿಮೆ ಟೈಮ್ ಕೊಡ್ತಾರೋ ಅಂಡ್ ಸೀರಿಯಸ್ ತಗೊಳಂಗಿಲ್ಲ. ಎಕ್ಸಾಮ್ ಟೈಮ್ ಒಳಗೂ ಅಷ್ಟೇ, ನಿಮ್ಗೆ ಏನಾಗ್ತದೆ ಅಂದ್ರೆ ಯಾವ ಪ್ರಾಬ್ಲಮ್ಗೆ ಎಷ್ಟು ಟೈಮ್ ಹಾಕ್ಬೇಕು ಅನ್ನೋದಾಗ ಗೊತ್ತಾಗಂಗಿಲ್ಲ, ಅಲ್ಲಿ ಕೂಡ ಒಂದಷ್ಟು ಕ್ವಶನ್ ನ ಬಿಡ್ತೀರಿ ಅಂಡ್ ಗೆಸ್ ಮಾಡಕ್ ಸ್ಟಾರ್ಟ್ ಮಾಡೋದು. ಕಾಂಪ್ರಿಹೆನ್ಷನ್ ಒಳಗೆ ಎಲ್ಲಿ ಮಿಸ್ಟೇಕ್ಸ್ ಆಗ್ತಾವಂತಂದ್ರ, ಅವರು ನಿಮ್ಮನ್ನ ನೀವು ಆ ಒಂದು ಸಿಚುವೇಶನ್ ಒಳಗೆ ಅಜ್ಯೂಮ್ ಮಾಡ್ಕೊಂಡು ಹೇಳ್ರಿ ಅಂತ ಹೇಳಿರ್ತಾರ, ಅಥವಾ ಒಬ್ಬರ ಲೇಖಕರ ಬಗ್ಗೆ ಒಂದು ಕ್ವಶನ್ ಇರ್ತೈತಿ, ಲೇಖಕನ ಬಗ್ಗೆ ಒಂದು ಕೇಸ್ ಸ್ಟಡಿ ಕೊಟ್ಟಿರ್ತಾರ, ಅವ್ರು ಅಲ್ಲಿ ಹೋಗಿರ್ತಾರ, ಅವ್ರು ಆ ಡಿಸಿಷನ್ ತಗೋತಾರ, ಈ ತರ ಒಂದು ಸಿಚುವೇಶನ್ ಇರ್ತೈತೆ ಅಂದಾಗ ನಿಮ್ಮ ಡಿಸಿಷನ್ ನ ಟಿಕ್ ಮಾಡಿ ಬರಬಾರ್ದು. ಅಲ್ಲಿ ಆಪ್ಷನ್ ಒಳಗೆ ಡೆಫಿನೆಟ್ಲಿ ನೀವೆಲ್ಲ ಒಂದು ಮೆಜಾರಿಟಿ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಏನು ಡಿಸಿಷನ್ ತಗೋಬೇಕು ಅನ್ನೋದು ಕೂಡ ಪಾಯಿಂಟ್ ಒಳಗೆ ಇರ್ತದ. ನಾವೆಲ್ಲ ಏನ್ ಮಾಡ್ಬಿಡ್ತೇವೆ ಅಂದ್ರೆ, ಅದನ್ನ ನೋಡಿದ ತಕ್ಷಣ ನನ್ಗೆ ಏನ್ ಅನ್ಸತೈತೆ ಅದನ್ನ ಟಿಕ್ ಮಾಡ್ತೇವೆ. ಇನ್ನು ಅಕಾರ್ಡಿಂಗ್ ಟು ದಟ್ ಲೇಖಕ ಅಥವಾ ಅಕಾರ್ಡಿಂಗ್ ಟು ದಟ್ ಪರ್ಸನ್, ಆ ಒಂದು ಕೇಸ್ ಸ್ಟಡಿ ಒಳಗ ಯಾವ ವ್ಯಕ್ತಿನ ಕೊಟ್ಟಿರ್ತಾರಲ್ಲ ಅವನ ಪ್ರಕಾರ ಅದರ ಆನ್ಸರ್ ನ ನೀವು ಅಲ್ಲಿ ಟಿಕ್ ಮಾಡ್ಬೇಕೇ ವಿನಃ ನಿಮ್ಮ ಪ್ರಕಾರ ಅಥವಾ ಮೆಜಾರಿಟಿ ಆಫ್ ದಿ ಸೊಸೈಟಿ, ಮೆಜಾರಿಟಿ ಒಂದು ಜಾಸ್ತಿ ಜನ ಏನ್ ಥಿಂಕ್ ಮಾಡ್ಬೋದು, ಇದಕ್ಕೆ ಆನ್ಸರ್ ಎಲ್ಲಾರ್ದು ಏನಿರ್ತದ, ನಂದ್ ಏನಿರ್ತದ, ನೋ. ಆ ಒಂದು ಸಿಚುವೇಶನ್ ಒಳಗ ಅವರು ಕೊಟ್ಟಂತ ವ್ಯಕ್ತಿಯ ಒಂದು ಆನ್ಸರ್ ಏನಾಗಿರ್ಬಹುದು ಇದನ್ನ ಗೆಸ್ ಮಾಡ್ಬೇಕಾಗ್ತದ. ಸೊ ಚಿಕ್ಕ ಚಿಕ್ಕ ತಪ್ಪುಗಳನ್ನ ಒಂದು ವರ್ಷ ಒಂದು ಶ್ರಮನ ಹಾಳು ಮಾಡಬಲ್ಲದು. ಹಿಂಗಾಗಿ ಏನ್ ಮಾಡ್ಬೇಕಂದ್ರ, ಫಸ್ಟ್ ಥಿಂಗ್ ಟೈಮ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಥಿಂಗ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ ಕಾಸ ಪ್ರಾಕ್ಟೀಸು, ಮಾಕ್ ಟೆಸ್ಟು, PYQ ನ ಮಾಡ್ಕೊಡ್ರಿ. ಇನ್ನು ಸೀರಿಯಸ್ ಆಗ್ರಿ ಸಿಸ್ಯಾಟ್ ಬಗ್ಗೆ. ಓಕೆ, ತೀರಾ ಆಗ್ವಲ್ತು, ಸಿಸ್ಯಾಟ್ ನನ್ನಿಂದ ಪಾಸಿಬಲ್ ಆಗತ್ತಿಲ್ಲ ನಾನು ಅಂದಾಗ ನೀವೇನ್ ಮಾಡ್ಬೇಕಂತಂದ್ರ, ಒಂದಷ್ಟು ಕ್ಲಾಸಸ್ ಅದಾವ, ಕೋರ್ಸ್ಗಳು ಅದಾವ, ಲೈಕ್ 7400 ಏನಾರ ನೀವು ಹಾಕಿದ್ರಿ ಅಂದಾಗ ಬೆಸ್ಟ್ ಕ್ಲಾಸಸ್ ನಿಮ್ಗೆ ಅವೈಲೇಬಲ್ ಅದಾವ. ಕೆಲವು ಕಡೆ 5000ಗೂ ಇರ್ಬೋದು. ಸೊ ಅದನ್ನ ಚೆಕ್ ಮಾಡ್ಕೊಂಡ್ ಕಸ ಆನ್ಲೈನ್ ಕ್ಲಾಸ್ ಕೂಡ ನೀವು ಜಾಯಿನ್ ಆಗ್ರಿ. ಆಫ್ಲೈನ್ ಆಗವ್ರ ಅವೈಲೇಬಿಲಿಟಿ ಇತ್ತು, ನಿಯರ್ ಇತ್ತು ಅಂದಾಗ ಆಫ್ಲೈನ್ ಕೂಡ ಜಾಯಿನ್ ಆಗ್ಬೋದು. ಇಲ್ಲ ಫಿನಾನ್ಷಿಯಲಿ ಬಹಳ ಸಿಚುವೇಶನ್ ಚಲೋ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಅಂತಂದ್ರ, ಒಂದು ಇಂಪಾರ್ಟೆಂಟ್ ಲೆಸನ್ಗಳತ್ತ ಒಂದು ಚಾಟ್ ನ ರೆಡಿ ಮಾಡ್ಕೊಳ್ರಿ. ಒಂದು 2015 ಇಂದ 2025 ವರೆಗೂ ಯಾವ್ಯಾವ ಒಂದು ನಂಬರ್ ಸಿಸ್ಟಮ್ ಅಲ್ಲಿ ಎಷ್ಟು ಕ್ವಶನ್ಸ್ ಬಂದವು, ಈ ತರ ಪ್ರತಿಯೊಂದರದೊಂದು
ಲಿಸ್ಟ್ನ ರೆಡಿ ಮಾಡ್ಕೊಳ್ರಿ. ಇಲ್ಲ ನಾನು ಟ್ರೈ ಮಾಡ್ತೇನೆ ನೆಕ್ಸ್ಟ್ ವೀಕ್ ಒಳಗದು ಒಂದು ಇಂಪಾರ್ಟೆಂಟ್ ಲೆಸನ್ದ ಒಂದು ಲಿಸ್ಟ್ ನ ಶೇರ್ ಮಾಡ್ಲಿಕ್ಕೆ. ಸೊ ಆ ಲಿಸ್ಟ್ ನ ತಗೊಳ್ರಿ. ಆ ಲಿಸ್ಟ್ ಮೇಲೆ ಫಸ್ಟ್ ಚಾಪ್ಟರ್ ಇಂದ ಒಂದು ಯೂಟ್ಯೂಬ್ ಒಳಗ ಹಾಕ್ರಿ. ಸ್ಟ್ಯಾಂಡರ್ಡ್ ಕ್ಲಾಸಸ್ಗಳು ಬರ್ತಾವ, ಅನ್ ಅಕಾಡೆಮಿ ಆಗಿರ್ಬೋದು ಅಥವಾ ಓನ್ಲಿ IAS ಆಗಿರ್ಬೋದು, ಇವೆಲ್ಲ ಒಂದಷ್ಟು ಕ್ಲಾಸಸ್ ಬರ್ತಾವ. ಅಲ್ಲಿ ಕ್ಲಾಸ್ ನ ನೋಡ್ರಿ, ಆಮೇಲೆ ಅರ್ಥ ಮಾಡ್ಕೊಳ್ರಿ. ಎಲ್ಲಿ ಅರ್ಥ ಆಗಂಗಿಲ್ಲ ಪೌಸ್ ಮಾಡ್ರಿ, ಹಿಂದೆ ಬರ್ರಿ, ಒಂದ್ ಸ್ವಲ್ಪ ವೇಟ್ ಮಾಡ್ರಿ. ಕ್ವಶನ್ ನ ಮತ್ತ ಯಾವ ತರ ಅವರು ಎಕ್ಸ್ಪ್ಲೇನ್ ಮಾಡತ್ತಾರ, ಕ್ವಶನ್ ಅರ್ಥ ಅವ್ರು ಹೇಳ್ತಿರ್ತಾರ. ಫಸ್ಟ್ ಕ್ವಶನ್ ನ ಅರ್ಥ ಮಾಡ್ಕೊಳ್ರಿ. ಯಾವ ಫಾರ್ಮುಲಾ ಯೂಸ್ ಮಾಡತ್ತಾರ, ಡೈರೆಕ್ಟ್ ಮೆಥಡ್, ಇನ್ ಡೈರೆಕ್ಟ್ ಮೆಥಡ್ ಎಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಶಾರ್ಟ್ ಕಟ್ಸ್ ಗಳನ್ನ ಕೂಡ ಹೇಳ್ತಿರ್ತಾರ. ಅದನ್ನೆಲ್ಲ ಒಂದ್ ನೋಟ್ಬುಕ್ ನ ಮಾಡ್ಕೊಳ್ರಿ, ಅಲ್ಲಿ ಅರ್ಥ ಮಾಡ್ಕೊಳ್ರಿ. ಆಮೇಲೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ ಕಾಸ ಬೇರೆ ಬೇರೆ ಪುಸ್ತಕಗಳಿಂದ ಅಥವಾ ಆನ್ಲೈನ್ ಕ್ವಶನ್ಸ್ ಸಿಗ್ತಾವ, ಅದನ್ನೆಲ್ಲ ತಗೊಂಡ PYQ ನ ಸಾಲ್ವ್ ಮಾಡ್ಕೊಳ್ರಿ. ಬಟ್ ಅಟ್ ಲೀಸ್ಟ್ ಮಾಕ್ ಟೆಸ್ಟ್ ಮೇಲೆ, ಟೆಸ್ಟ್ ಸಿರೀಸ್ ಮೇಲೆ ಆದ್ರೂ ನೀವು ಇನ್ವೆಸ್ಟ್ ಮಾಡ್ರಿ. ಇಲ್ಲಾಂದ್ರೆ ಕೆಲವು ಲಾಸ್ಟ್ ಯಾವುದೋ ಒಂದು ವಿಡಿಯೋ ಒಳಗೆ ನಾ ಹೇಳಿದ್ದೆ ಕೂಡ, ಒಂದಷ್ಟು ಫ್ರೀ ಟೆಸ್ಟ್ ಸಿರೀಸ್ ಕೂಡ ಸಿಗ್ತಾವಂತ. ಆ ವೆಬ್ಸೈಟ್ ನ ವಿಡಿಯೋ ಚೆಕ್ ಮಾಡ್ರಿ, ಅಲ್ಲಿ ವೆಬ್ಸೈಟ್ ಲಿಂಕ್ ಸಿಗ್ತದ. ಅಲ್ಲಿಂದ ನೀವು ಫ್ರೀ ಆಗಿ ಮಾಕ್ ಟೆಸ್ಟ್ ಕೂಡ ಮಾಡಬಹುದು. ಹೋಪ್ CSAT ರಿಲೇಟೆಡ್ ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.